ಶಿವಾಯ ನಮ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ಧ ತಾಯಿಯಮ್ಮ. ಎಲ್ಲರೂ ಚೆನ್ನಾಗಿರಬೇಕು. ತುಂಬ ಭಕ್ತರು ಬಂದು ಯೂಟ್ಯೂಬ್ ನೋಡಿ ಪರ್ಸ್ನಲ್ ಮೆಸೇಜ್ ಆಗಿ ತಾವು ಪ್ರಶ್ನೆಯನ್ನು ಕೇಳಿದ್ದೀರ. ಅಮ್ಮ, ವ್ಯಾಪಾರ ಚೆನ್ನಾಗಾಯಿತು, ವ್ಯಾಪಾರ ನಮಗೆ ಬಂದು ಅಷ್ಟೊಂದು ವ್ಯಾಪಾರ ಒಂದು ದಿವಸಕ್ಕೆ 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿ ಆಗ್ತಾಯಿತ್ತು. ಈಗ ನಮ್ಮ ಪಕ್ಕದಲ್ಲೇ ಅದೇ ಅಂಗಡಿ ಬಂದಿದೆ, ಅಲ್ಲಿ ಜನ ಹೋಗ್ತಾರೆ, ನಮ್ಮ ಅಂಗಡಿಗೆ ಬರ್ತಾ ಇಲ್ಲ ಅಂತ. ಅದಕ್ಕೆ ಏನು ಮಾಡಬೇಕಂತ ತುಂಬ ಭಕ್ತರು ಕೇಳ್ತಿದ್ರಿ. ಈಗ ನೀವು ಬಿಸ್ನೆಸ್ ಮಾಡ್ತೀರಾ ಇಲ್ಲ ಅಂಗಡಿ ಇಟ್ಟಿದ್ದೀರಾ ಅಂದರೆ ತಾವು ಏನು ಮಾಡಬೇಕು, ವಾರಕ್ಕೊಂದು 2 ಸಾರಿ ಈ ಥರ ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಕನ್ನಡಿಕಾಯಿ ಗ್ಲಾಸ್ ತಗೊಳ್ಳಿ, ಅದರಲ್ಲಿ ನೀರು ತುಂಬಿಸಿ, ಲಿಂಬೆಹಣ್ಣು, ಲಾವಂಚ ಬೇರು, ಎಲ್ರಿಗೂ ಲಾವಂಚ ಬೇರು ಗೊತ್ತು, ಲಾವಂಚ ಬೇರು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ, 1 ಕಾಯಿನ್ ಹಾಕಿ ಹೂವು ಇಡೀರಿ. ನೀವು ಕ್ಯಾಶ್ ಬಾಕ್ಸ್ ಟೇಬಲ್ ಮೇಲೆ ಆ ಕನ್ನಡಿಕಾಯಿ ಗ್ಲಾಸ್ ಹಂಗೆ ಇಡಬೇಕು. ಒಂದು ದಿವಸ ಬಿಟ್ಟು ಒಂದು ದಿವಸ ಲಿಂಬೆಯನ್ನು ಮಾತ್ರ ತೆಗೆದು ಅದು ದೃಷ್ಟಿ ಹಾಕಿ ನೀರೆಲ್ಲ ಚೇಂಜ್ ಮಾಡಿಬಿಡಿ. ಆ ಬೇರು ಕಾಯಿನೆಲ್ಲ ರೆಗ್ಯುಲರ್ ಆಗಿ ತಾವು ಯೂಸ್ ಮಾಡಿ. ಇನ್ನೊಂದು ಬಂದು ಜನ ವಸಿಯಾಗಿ, ಜನ ದಿವಸ ನಿಮಗೆ ವ್ಯಾಪಾರ ಚೆನ್ನಾಗಿ ಆಗಬೇಕಂದ್ರೆ ಒಂದು ಅರಿಶಿನ ಬಟ್ಟೆ ತಗೊಳ್ಳಿ, ಚಿಕ್ಕ ಪೀಸು ಅರಿಶಿನ ಬಟ್ಟೆ ತಗೊಳ್ಳಿ, ಅದರಲ್ಲಿ ನಾನು ಹೇಳಿದ ಪದಾರ್ಥಗಳನ್ನು ತಾವು ಹಾಕಿ. ಕೋಮತಿ ಚಕ್ರ ಅಂತ ಕೇಳಿ ಕೊಡ್ತಾರೆ ಪೂಜೆ ಅಂಗಡಿನಲ್ಲಿ. ಕೋಮತಿ ಚಕ್ರ 6, ಸೋಲಿ ಅಂತ ಕೇಳಿ ಅದು ಕೊಡ್ತಾರೆ. ಇನ್ನೊಂದು ಬಂದು 12 ಕಾಯಿನ್, 1 ರೂಪಾಯಿ ಕಾಯಿನು ಆ ಬಟ್ಟೆ ಒಳಗಡೆ ಇಡಬೇಕು. ಜಾಕಾಯಿ, ಮಾಸಿಕಾಯಿ, ಲವಂಗಾಯಿ, ಅರಿಶಿನ ಕಡಿ, ಏಲಕ್ಕಿ, ಆಮೇಲೆ ನವರತ್ನ ಇಡಬೇಕು. ಈ ಬ್ಯಾಟ್ ಮೂಲಿಕೆ ಅಂತ ಬರುತ್ತೆ, ಅದು ಒಂದು ಇಡಿ, ಇಲ್ಲಾಂದರೆ ಹಾಗೆ ಇಡೀರಿ, ಪರವಾಗಿಲ್ಲ. ಪಂಚಲೋಕ ಅಂತ ಚಿಕ್ಕ ಚಿಕ್ಕ ಶೀಟಲ್ಲಿ ಕೊಡ್ತಾರೆ, ಅದು ಇಡಬೇಕು. ಅದೆಲ್ಲ ಸೇರಿ ಪಚ್ಚೆ ಕರ್ಪೂರ ಹಾಕಿ ಸ್ವಲ್ಪ ಆ ಬಟ್ಟೆಯನ್ನು ಸುತ್ತಿ ಅರಿಶಿನ ದಾರದಲ್ಲಿ ಕಟ್ಟಿ ಕ್ಯಾಶ್ ಬಾಕ್ಸಲ್ಲಿ ಇಡೀರಿ. ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿದ್ದ ಮೇಲೆ ದಿವಸ ಅದಕ್ಕೆ ಬಂದು ಮಂಗಳಾರತಿ ತೋರಿಸಿ. ಮಂಗಳಾರತಿ ತೋರಿಸ್ಕೊಂಡು ಬಂದರೆ ಖಂಡಿತ ಜನವಸ್ಯ, ಖಂಡಿತ ನಿಮಗೆ ಒಳ್ಳೆಯ ವ್ಯಾಪಾರ ಇರುತ್ತೆ, ಒಳ್ಳೆಯದಾಗುತ್ತೆ. ಇದು 2 ತಪ್ಪದೆ ಮಾಡಿ ನೋಡಿ, ವ್ಯಾಪಾರ ಚೆನ್ನಾಗಿರುತ್ತೆ. ಮತ್ತು ಏನಾದರೂ ದೃಷ್ಟಿ ಇದ್ರೂ ಅದು ಹೋಗ್ಬಿಡುತ್ತೆ. ಈಗ ಅಂಗಡಿ ಇದ್ದರೆ ಅಂಗಡಿ ಮುಂದೆ ಮೇಲೆ ಬಂದು ನಾ ಹೇಳೋ ಕಡ್ಡಿ, ಅದು ತುಂಬ ಮುಖ್ಯ. 5 ಕಡ್ಡಿ ಅದನ್ನು 3 ಇಂಚು ತಗೊಂಡು ಬಂದು ನೀವು ಕಟ್ಟಿ ದಿವಸ ಪೂಜೆ ಮಾಡ್ಕೊಂಡು ಬಂದರೆ ಸಾಕು. ಬನ್ನಿ ಮರ ಕಡ್ಡಿ, ಮಾವಿನ ಮರ ಕಡ್ಡಿ, ಬೇವಿನ ಮರ ಕಡ್ಡಿ, ಲಿಂಬೆಹಣ್ಣು ಮರದ ಕಡ್ಡಿ, ಆಮೇಲೆ ಅರಳಿ ಮರದ ಕಡ್ಡಿ, 5 ಕಡ್ಡಿ ಏನು ಮಾಡಬೇಕು, ಒಂದು 3 ಇಂಚು ತಗೊಳ್ಳಿ, ಅರಿಶಿನ ನೀರಲ್ಲಿ ತೊಳೆದು ಬಿಟ್ಟು, ಅರಿಶಿನ ಕುಂಕುಮ ಇಟ್ಟು, ಹೂವು ಇಟ್ಟು, ದಿವಸ ನೀವು ಅಂಗಡಿಗೆ ಪೂಜೆ ಮಾಡುತ್ತೀರಲ್ಲ, ಪೂಜೆ ಮಾಡಿದ ತಕ್ಷಣ ಆ ಕಡ್ಡಿಗೆ ಒಂದು ಹೂವು ಇಟ್ಟು ಪೂಜೆ ಮಾಡಿ. ಎಂತಹ ದೃಷ್ಟಿ ಇದ್ರೂ ಅದು ಹೋಗ್ಬಿಡುತ್ತೆ, ಒಳ್ಳೆಯ ವ್ಯಾಪಾರ ಆಗುತ್ತೆ. ಈ 3 ತಪ್ಪದೇ ಮಾಡಿ ನೋಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ತಾವು ವಾಯ್ಸ್ ನೋಟ್ ಕಳಿಸಿ. ತಾವು ಏನು ಬಿಸ್ನೆಸ್ ಮಾಡ್ತೀರಾ ಅಂತ ಅದಕ್ಕೆ ನಾನು ಪರಿಹಾರ ಹೇಳ್ತೀನಿ. 9066340399 ವಾಟ್ಸಪ್ ನಂಬರ್. ವಾಟ್ಸಪ್ ಮಾಡಿ. ಶಿವಾಯ ನಮ. ಗುರುವೇ ಶರಣ. ಎಲ್ಲರೂ ಚೆನ್ನಾಗಿರಬೇಕು.